ಮಾಜಿ ಸಿಎಂ ಸಿದ್ದರಾಮಯ್ಯ ರಾಜಕೀಯ ನಿವೃತ್ತಿ ವಿಚಾರ. ಸಿದ್ದರಾಮಯ್ಯ ನಿವೃತ್ತಿ ಬಗ್ಗೆ ಹರಿಪ್ರಸಾದ್ ಪ್ರತಿಕ್ರಿಯೆ. ಸಿದ್ದರಾಮಯ್ಯ ಕೊಟ್ಟಿರೋ ಕಾರಣ ಅರ್ಥಗರ್ಭಿತವಾಗಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ರಾಜಕೀಯ ನಿವೃತ್ತಿ ವಿಚಾರ. ಸಿದ್ದರಾಮಯ್ಯ ನಿವೃತ್ತಿ ಬಗ್ಗೆ ಹರಿಪ್ರಸಾದ್ ಪ್ರತಿಕ್ರಿಯೆ. ಸಿದ್ದರಾಮಯ್ಯ ಕೊಟ್ಟಿರುವಂತಹ ಕಾರಣ ಅರ್ಥಗರ್ಭಿತವಾಗಿದೆ. ರಾಜಕಾರಣ ಬಹಳ ಕೆಟ್ಟಿದೆ, ಹಣದ ಪ್ರಭಾವ ಹೆಚ್ಚಿದೆ, ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಎಂದಿದ್ದಾರೆ. ಅವರ ಬಳಿ ಮಾತನಾಡಿಲ್ಲ, ಮಾತನಾಡುವವರಿಗೂ ಕೂಡ ಹೇಳಲ್ಲ. ಸಿದ್ದರಾಮಯ್ಯ ಅವರ ನಿವೃತ್ತಿ ಬಗ್ಗೆ ಬಿಕೆ ಹರಿಪ್ರಸಾದ್ ಹೇಳಿಕೆ. ಬಿಕೆ ಹರಿಪ್ರಸಾದ್ ಅವರು ಹೇಳಿಕೆಯನ್ನು ನೀಡ್ತಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ರಾಜಕೀಯ ನಿವೃತ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಒಂದು ಕಾರ್ಯಕ್ರಮದಲ್ಲಿ 2028ರ ಚುನಾವಣೆಗೆ ನಾನು ಸ್ಪರ್ಧೆ ಮಾಡೋದಿಲ್ಲ, ಸಾಕು ನನಗೆ ರಾಜಕೀಯ ಅಂತ ಹೇಳ್ತಾರೆ. ಅದಕ್ಕೆ ಸಾಕಷ್ಟು ಅತಿ ಗಣ್ಯರು ಮಾತನಾಡ್ತಾರೆ. ಇಲ್ಲ, ಸಿದ್ದರಾಮಯ್ಯ ಅವರು ಇರಬೇಕು ಅನ್ನುವಂಥ ರೀತಿಯಲ್ಲಿ ಅವರು ಕಾಂಗ್ರೆಸ್ನಲ್ಲಿ ಇರಬೇಕು, ಕಾಂಗ್ರೆಸ್ ಉದ್ಧಾರ ಆಗಬೇಕು ಅಂದರೆ ಸಿದ್ದರಾಮಯ್ಯ ಅವರು ಇರಲೇಬೇಕು ಎನ್ನುವಂಥ ಮಾತುಗಳನ್ನು ಕೂಡ ಅವರು ಆಡಿದ್ರು. ಆದರೆ ಈಗ ಅದಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹರಿಪ್ರಸಾದ್ ಅವರು ಮಾತನಾಡ್ತಾರೆ. ಸಿದ್ದರಾಮಯ್ಯ ಬಗ್ಗೆ ಹರಿಪ್ರಸಾದ್ ಅವರು ಹೇಳ್ದ, ಸಿದ್ದರಾಮಯ್ಯ ಅವರು ಕೊಟ್ಟಿರೋ ಕಾರಣ ತುಂಬ ಚೆನ್ನಾಗಿದೆ, ಅರ್ಥಗರ್ಭಿತವಾಗಿದೆ. ರಾಜಕಾರಣ ಬಹಳ ಕೆಟ್ಟಿದೆ, ಹಣದ ಪ್ರಭಾವ ಹೆಚ್ಚಾಗಿದೆ, ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಎಂದಿದ್ದಾರೆ. ಅವರ ಬಳಿ ಮಾತನಾಡಿಲ್ಲ, ಮಾತನಾಡೋವರೆಗೂ ಕೂಡ ನಾನು ಅದ್ರ ಬಗ್ಗೆ ಏನು ಹೇಳೋಕ್ಕಾಗೋದಿಲ್ಲ, ನಾನು ಹೇಳೋದು ಇಲ್ಲ ಅಂತ ಹೇಳಿ ಬಿಕೆ ಹರಿಪ್ರಸಾದ್ ಅವರು ಹೇಳಿದ್ರು. ಅಂದರೆ ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆ ಏನಾಗಿರಬಹುದು ನೋಡ್ಕೊಂಡು ಬನ್ನಿ. ಅರ್ಥಗರ್ಭಿತವಾದ ಕಾರಣ ರಾಜಕಾರಣ ಭಾಳ ಕೆಟ್ಟಿದೆ, ಹಣದ ಪ್ರಭಾವ ಜಾಸ್ತಿ ಇದೆ, ಅದು 100ಕ್ಕೆ 100 ಸತ್ಯ. ತೋಳು ಬಲ, ಹಣದ ಬಲ ಇದೆ, ತೊಂದರೆ ಇಲ್ಲ. ಕಪ್ಪು ಹಣದ ಬಲ ಇವೆಲ್ಲವೂ ಸಹ ಇರೋದ್ರಿಂದ ಅವರು ಬೇಸತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಅವ್ರ ಕಾರಣ ಭಾಳ ಮುಖ್ಯ. ಮತ್ತು ರಾಜಕೀಯ ನಿವೃತ್ತಿ, ಇದು ಸಕ್ರಿಯ ರಾಜಕಾರಣ ಅಂದರೆ ವಿಧಾನಮಂಡಲ ರಾಜಕೀಯದಲ್ಲಿಂದ ನಿವೃತ್ತಿ ಹೊಂದಿರ್ತಕ್ಕಂಥದ್ದು, ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಹೊಂದಿರ್ತಕ್ಕಂಥ ಹೇಳಿರೋದು. ಅದನ್ನು ನಾನು ಅವ್ರನ್ನ ಪತ್ರಿಕೆಯಲ್ಲಿ ನೋಡಿರೋದು. ಅವರಲ್ಲಿ ಮಾತಾಡೋವರೆಗೂ ನಾನು ಹೇಳೋಂಗಿಲ್ಲ. ಬಟ್ ಯಾವ ನಿಮ್ಮ ಪತ್ರಿಕೆಗಳು ಮಾಧ್ಯಮದಲ್ಲಿ ಬಂದಿದೆ, ರಾಜಕೀಯ ಭಾಳ ಕೆಟ್ಟದಾಗಿದೆ, ಹಣದ ಬಲ, ತೋಳು ಬಲ ಇವೆಲ್ಲವೂ ಜಾಸ್ತಿ ಆಗಿರೋದ್ರಿಂದ ನನಗೆ ಬೇಸತ್ತಿದೆ ಅಂತ ಹೇಳಿದ್ದಾರೆ. ಅದು ನಿಜ. ಅವರು ಕಾರಣ ಕೊಟ್ಟಿರ್ತಕ್ಕಂಥದ್ದು ಭಾಳ ಅರ್ಥಗರ್ಭಿತವಾದ ಕಾರಣ. ರಾಜಕಾರಣ ಭಾಳ ಕೆಟ್ಟಿದೆ, ಹಣದ ಪ್ರಭಾವ ಜಾಸ್ತಿ ಇದೆ, ಅದು 100ಕ್ಕೆ 100 ಸತ್ಯ. ತೋಳು ಬಲ, ಹಣದ ಬಲ ಇದೆ, ತೊಂದರೆ ಇಲ್ಲ. ಕಪ್ಪು ಹಣದ ಬಲ ಇವೆಲ್ಲವೂ ಸಹ ಇರೋದ್ರಿಂದ ಅವರು ಬೇಸತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಅವ್ರ ಕಾರಣ ಭಾಳ ಮುಖ್ಯ. ಮತ್ತು ರಾಜಕೀಯ ನಿವೃತ್ತಿ, ಇದು ಸಕ್ರಿಯ ರಾಜಕಾರಣ ಅಂದರೆ ವಿಧಾನಮಂಡಲ ರಾಜಕೀಯದಲ್ಲಿಂದ ನಿವೃತ್ತಿ ಹೊಂದಿರ್ತಕ್ಕಂಥದ್ದು, ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಹೊಂದಿರ್ತಕ್ಕಂಥ ಹೇಳಿರೋದು. ಅದನ್ನು ನಾನು ಅವ್ರನ್ನ ಪತ್ರಿಕೆಯಲ್ಲಿ ನೋಡಿರೋದು. ಅವರಲ್ಲಿ ಮಾತಾಡೋವರೆಗೂ ನಾನು ಹೇಳೋಂಗಿಲ್ಲ. ಬಟ್ ಯಾವ ನಿಮ್ಮ ಪತ್ರಿಕೆಗಳು ಮಾಧ್ಯಮದಲ್ಲಿ ಬಂದಿದೆ,